ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇವತ್ತು ಪೂರಿ ರೀತಿ ಉಬ್ಬದೆ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿ ಬರುವಂತಹ ನಿಪ್ಪಟ್ಟನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ಮೊದಲನೇದಾಗಿ 1/4 ಕಪ್ನಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ. 1/4 ಕಪ್ನಷ್ಟು ಕಡಲೆ ಬೀಜವನ್ನು ಹುರಿದು ಸಿಪ್ಪೆನ ತೆಗೆದು ಇಟ್ಕೊಂಡಿರೋವಂಥದ್ದು. ಈ ನಿಪ್ಪಟ್ಟನ್ನು ಮಾಡುವಲ್ಲಿ ಅಳತೆ ಸರಿಯಾದ ಪ್ರಮಾಣದಲ್ಲಿರುವಂಥದ್ದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಕರೆಕ್ಟಾಗಿ ಒಂದು ಯಾವುದಾದ್ರೂ ಲೋಟ ಅಥವಾ ಈ ರೀತಿ ಬೌಲ್ನಲ್ಲಿ ಮೆಷರ್ಮೆಂಟನ್ನು ತಗೊಳ್ಳಿ. ಈ 2 ಹುರಿಗಡಲೆ ಮತ್ತು ಕಡಲೆ ಬೀಜವನ್ನು ಒಂದು ಸಣ್ಣ ಮಿಕ್ಸರ್ ಜಾರ್ನಲ್ಲಿ ಹಾಕಿ ತರಿಯಾಗಿ ಪೌಡರ್ನ ಮಾಡ್ಕೊಳ್ಬೇಕು. ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಳ್ಬಾರ್ದು. ಈ ರೀತಿ ನೋಡಿ, ಈ ರೀತಿಯಾಗಿ ಪುಡಿಯಾಗಿರಬೇಕು. ಈಗ ಇದಕ್ಕೆ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳೋವಂಥದ್ದು. ನೀವು ಯಾವುದನ್ನು ಮೆಷರ್ಮೆಂಟಿಗೆ ತೊಗೊಂಡಿರ್ತೀರೋ ಅದೇ ಬೌಲ್ ಅಥವಾ ಕಪ್ನಲ್ಲಿ ತಗೊಳ್ಳಿ. ಈಗ 1 ಕಪ್ ಅಕ್ಕಿ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಹುರಿದು ಮಿಕ್ಸ್ ಮಾಡಿ ಮಿಕ್ಸರ್ ಜಾರ್ನಲ್ಲಿ ಪುಡಿ ಮಾಡಿಟ್ಕೊಂಡಿದ್ದಂತಹ ಹುರಿಗಡಲೆ ಮತ್ತು ಕಡಲೆ ಬೀಜದ ಪುಡಿಯನ್ನು ಸೇರಿಸ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ. ನಿಪ್ಪಟ್ಟು ತುಂಬ ಕಲರ್ಫುಲ್ಲಾಗಿ ಬರಬೇಕು ಅಂತಂದರೆ ಹೋಟೆಲ್ಗಳ ರೀತಿಯಲ್ಲಿ, ಅಂಗಡಿಯ ರೀತಿಯಲ್ಲಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿಯನ್ನು ಸೇರಿಸ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಕಾದಿರುವಂಥದ್ದಲ್ಲ, ತಣ್ಣಗಿರುವಂಥ ಎಣ್ಣೆನ ಸೇರಿಸ್ಕೊಳ್ಳಿ. ಇದನ್ನು ಹಾಗೇ ಸ್ವಲ್ಪ ಪುಡಿಯನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಂಡು ಉಂಡೆನ ಕಟ್ಕೊಳ್ಬೇಕು. ಈ ಒಂದು ಹಿಟ್ಟು ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ತೆಳುವಾಗಿ ಇದ್ದರೆ ಪೂರಿ ಥರ ಉಬ್ಬುತ್ತೆ, ತುಂಬ ಗಟ್ಟಿಯಾಗಿದ್ದರೆ ತಿನ್ನೋದಕ್ಕೇ ಆಗೋದಿಲ್ಲ. ಅಷ್ಟು ಗಟ್ಟಿಯಾಗಿ ನಿಪ್ಪಟ್ಟುಗಳು ಸಹ ಬರುತ್ತೆ. ಸೊ ಹಾಗಾಗಿ ಆದಷ್ಟು ಹದವಾಗಿ ನೋಡಿಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ನೀವು ಬೇಕಂದರೆ ಸ್ವಲ್ಪ ಎಳ್ಳನ್ನು ಸೇರಿಸ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುವೂ ಅಲ್ಲ, ಈ ರೀತಿಯ ಈ ಹದಕ್ಕೆ ನೀವು ಅದನ್ನು ಕಲಸಿಟ್ಕೊಂಡು ಒಂದು ಸಣ್ಣ ಬಟರ್ ಪೇಪರ್ ಮೇಲಾದರೂ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ನ ಮೇಲೆ ಎಣ್ಣೆನ ಸವರ್ಕೊಂಡು ಒಂದು ಚಿಕ್ಕ ಉಂಡೆಗಳನ್ನ ತಗೊಂಡು ನಿಪ್ಪಟ್ಟಿನ ಆಕಾರಕ್ಕೆ ಇದನ್ನು ತಟ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ನೀವು ಒಂದೇ ಸಲ ದೊಡ್ಡ ಉಂಡೆಗಳನ್ನ ತಗೊಂಡು ದೊಡ್ಡದಾಗಿ ಇದನ್ನು ಹರ್ಕೊಂಡು ಒಂದು ಯಾವುದಾದ್ರೂ ಒಂದು ಬಾಕ್ಸ್ನ ಕ್ಯಾಪು ಸಹಾಯದಿಂದ ಅದಕ್ಕೆ ಶೇಪನ್ನು ಕೊಟ್ಕೊಂಡು ಎಲ್ಲದನ್ನು ತಗೊಳ್ಬೋದಾಗುತ್ತೆ. ಇಲ್ಲಿ ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ತುಂಬ ಲೋ ಫ್ಲೇಮ್ನಲ್ಲಿ ಇರಬಾರ್ದು. ಲೋ ಫ್ಲೇಮ್ನಲ್ಲಿ ಇದ್ದರೆ ಪೂರಿ ರೀತಿ ಉಬ್ಬುತ್ತೆ. ಸೊ ಹೈ ಫ್ಲೇಮ್ನಲ್ಲಿ ಇರಲಿ. ಅದಾದ ನಂತರ ಮೀಡಿಯಮ್ ಫ್ಲೇಮ್ನಲ್ಲಿ ಇದ್ದಾಗ ಇದನ್ನು ಕರ್ಕೊಳ್ಳೋ ಅಂಥದ್ದು. ನೋಡಿ ಎಷ್ಟು ಫ್ಲ್ಯಾಟಾಗಿ ಬಂದಿದೆ ಅಂತ ಹೇಳಿ. ಒಂದು ಚೂರು ಕೂಡ ಎಲ್ಲೂ ಎಣ್ಣೆಯಲ್ಲಿ ನಿಪ್ಪಟ್ಟು ಬಿಟ್ಕೊಂಡಿಲ್ಲ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.